ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಹೆಂಗೆ ಮಾಡ್ಬೇಕನ್ನೋದು ನಾನು ಹೇಳ್ಕೊಡ್ತೀನಿ. ಈಗ ನೋಡಿರಿ, ನಾನು ಪುಂಡಿ ಪಲ್ಯ ಸೋಸ್ಕೊಂಡಿದ್ದೀನಿ. ಅದನ್ನೀಗ ನಾನು ಕುಕ್ಕರ್ನಲ್ಲಿ ಹಾಕೋತಿದ್ದೀನಿ. ಅದಕ್ಕೆ ನಾನು 2 ಗ್ಲಾಸ್ ನೀರು ಹಾಕೋಬೇಕು, ಯಾಕಂದರೆ ಕುದಿಸ್ಬೇಕಲ್ಲ. 2 ಗ್ಲಾಸ್ ನೀರು ಹಾಕೊಂಡ ನಂತರ ಶೇಂಗಾ ಹಾಕೋತೀನಿ. ಬೇಕಾದರೆ ನೀವು ಶೇಂಗಾ ನೆನೆಕ್ಕೂ ಇಡಬಹುದು. ನಾನು ನೆನೆಕ್ಕೆ ಇಟ್ಟಿಲ್ಲ, ಹಾಗಾಗಿ ನಾನು ಅದರೊಳಗೆ ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ. 10 ನಿಮಿಷ ಕುದಿಲಕ್ಕೆ ಬಿಡಬೇಕು. ಆಮೇಲೆ ನೋಡಿಲಿ ಎಷ್ಟು ಚಂದ ಕುದ್ದದ. ಅಷ್ಟು ಮೆತ್ತಗಾಗಬೇಕು, ಅದು ಎಲೆ ಅಷ್ಟು ಮೆತ್ತಗಾಗಬೇಕು. ಅದು ಎಲ್ಲ ನೀರು ನಾವು ಹೋಗಿಸ್ಕೋಬೇಕು. ಅದಕ್ಕೆ ನಾನು ಚಾನಿಯಲ್ಲಿ ಹಾಕ್ಕೊಂಡಿದ್ದೀನಿ. ಬರೀ ತಪ್ಪಲ ಇಷ್ಟೇ ನಮಗೆ ಇರಬೇಕು, ನೀರು ಹೋಗಬೇಕು. ನೋಡಿ, ಅದು ಸ್ವಲ್ಪ ಚಮಚಲೆ ನಾವು ಕೈ ಆಡಿಸ್ಬೇಕು, ಯಾಕಂದರೆ ನೀರು ಅಷ್ಟು ಹೋಗಬೇಕಲ್ಲ. ಆಮೇಲೆ ನಾವು ಹೊಳ್ಳಿ ಕುಕ್ಕರ್ನಲ್ಲಿ ಹಾಕ್ಕೊಳ್ಳೋಣ ಅದನ್ನೇ, ಯಾಕಂದರೆ ನಾವು ನುಚ್ಚದು ಹಾಕಿ ಕುದಿಸ್ಬೇಕು. ಹಾಗೆ ನಾವು ಹಾಕಿದ ನಂತರ ನಾವು ಚಮಚಲೆ ಅದನ್ನು ಮೆತ್ತಗೆ ಹಾಗೆ ಕೈ ಆಡಿಸ್ಕೊತ ಇರಬೇಕು. ನೋಡಿ ಪೂರ್ತಿ ಈ ಥರ ನಮಗೆ ರೆಡಿ ಇರಬೇಕು. ನೀವು ಬೇಕಾದರೆ ಮನೇಲಿ ಮಾಡಿ ನೋಡಿ. ನಾನು ಜೋಳದ ನುಚ್ಚು ತೊಗೊಂಡಿದ್ದೀನಿ. ಬೇಕಾದರೆ ನೀವು ಗೋಧಿ ನುಚ್ಚು ಹಾಕೋಬೋದು, ಅಕ್ಕಿ ನುಚ್ಚು ಹಾಕೋಬೋದು. ನಾನಿಲ್ಲಿ ಜೋಳದ ನುಚ್ಚು ತೊಗೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಅರ್ಧ ಬಟ್ಲ ಜೋಳದ ನುಚ್ಚು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೈ ಆಡಿಸ್ಕೊತ ಹಾಕೋಬೇಕು. ಆಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ನುಚ್ಚು ಹಾಕ್ಕೊಂಡಿರ್ತೇವಲ್ಲ, ನಾವು ಮತ್ತೆ 5 ನಿಮಿಷ ನಾವು ಕುಕ್ಕರ್ನಲ್ಲಿ ಇಡಬೇಕು. ನಾವು ಬೇಕಾಗಿರುವ ಸಾಮಗ್ರಿಗಳನ್ನ ಹೇಳ್ಕೊತ ಹೋಗ್ತೀನಿ. ಇನ್ನೊಂದು ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನೀವು ಸ್ವಲ್ಪ ಮಿಕ್ಸರ್ ಜಾರಿನಲ್ಲಿ ಹಾಕ್ಕೊಂಡು ನಾವು ಸಣ್ಣದಾಗಿ ಪೇಸ್ಟ್ ಆಗಬೇಕು. ನೋಡಿ, ಹಾಗೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಪೂರ್ತಿ ಸಣ್ಣದಾಗಿನೂ ಕುಟ್ಬಾರ್ದು, ದಪ್ಪದಾಗಿ ಇರಬಾರ್ದು, ಸ್ವಲ್ಪ ಬಡಿಸಲಾಗಿರಬೇಕು. ನೋಡಿ, ನಾವು ಇಲ್ಲಿ 5 ನಿಮಿಷ ನನಗೆ ಕುದ್ದೈತಿ. ಆಮೇಲೆ ನೋಡು ಎಷ್ಟು ಚಂದ ಮೆತ್ತಗಾಗೈತೆ ನೋಡಿ, ಎಷ್ಟು ಸ್ಮೂತ್ ಆಗೈತಿ ಪುಂಡಿ ಪಲ್ಯ. ಭಾರಿ ರೊಟ್ಯಾಗ, ಸಜ್ಜಿ ರೊಟ್ಯಾಗ ತುಂಬ ಟೇಸ್ಟಿಯಾಗಿರುತ್ತೆ ಈ ಪುಂಡಿ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದಕ್ಕೆ ನಾವು ಏನೇನು ಬೇಕನ್ನೋದು ಹೇಳ್ತೀನಿ. ಬೆಳ್ಳುಳ್ಳಿ ಹಾಕೋಣ, ಕುಟ್ಟಿದ್ದು ಬೆಳ್ಳುಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು. ಆಮೇಲೆ ನಾವು ಕೈಯಲ್ಲಿ ಕೈ ಆಡಿಸ್ಕೊತ ಹೋಗಬೇಕು. ಆಮೇಲೆ ಸ್ವಲ್ಪ 3 ಮಿನಿಟ್ ಇಷ್ಟೇ ನಾವು ಸ್ವಲ್ಪ ಕುದಿಸ್ಬೇಕು. ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಅದು ಹಾಕಿರ್ತೀವಲ್ಲ, ಸ್ವಲ್ಪ ಕುದಿಸಿದ ನಂತರ ಎಲ್ಲ ಕಡೆ ನಮ್ಗೆ ಟೇಸ್ಟಿಯಾಗಿ ಬರುತ್ತೆ. ಪುಂಡಿ ಪಲ್ಯ ನಮ್ಮದು ರೆಡಿ ಆಯಿತು. ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.